ಆಯ್ತಾ. ಕಾಮ ಯಾವನಿಗೆ ಜಾಸ್ತಿ ಇದೆಯೋ ಅವ್ನು ಬಂದು ಮಿಷಿನ್ ಬಿಡ್ಕತ್ತದೆ. ನೀನೇನೋ ಬಂದು ಕಿತ್ತು ಗುಡ್ಡೆ ಹಾಕ್ಬಿಟ್ಟು ಏನೋ ಮಾಡ್ಕೊತೀನಿ ಅಂತಿಲ್ಲ. ನನ್ನ ತಾಕತ್ತಿದ್ರೆ ಬರ ಹಿಡಿಯೋ ಲೇ ಬಸ್ ಹೊಡಿಕೆ ಬಾ. ನಾನು ಆಲ್ರೆಡಿ ಮೆಜೆಸ್ಟಿಕ್ಕು ಇದೀನಿ. ಇವತ್ತು ನೈಟ್ ಎಲ್ಲ ಎಣ್ಣೆ ಹೊಡ್ಕೊಂಡು ಹಿಂಗೆ ನೋಡು ಹುಚ್ಚೋದ್ಬಿಟ್ಟು ಹೆಂಗೆ ಹೋಯ್ತಾನೆ ರಾಯೆಲ್ಲ ಹೋಯ್ತಾನೆ. ಕೆಂಪೇಗೌಡ್ರ ವಂಶ ಏಯ್ ಯಾಕೋ ಕೆಂಪೇಗೌಡ್ರನ್ನ ಗೌಡ್ರ ವಂಶದವ್ರನ್ನೆಲ್ಲ ಅವಮಾನ ಮಾಡ್ತೇನೆ. ಸಡೆ ಕುದಿ ಇಲ್ಲಿ ಬರ ನಕ್ಕ ನೋಡ ಇಲ್ಲಿ. ಆಟೋ ಡ್ರೈವರ್ಗಳಿಗೆ ಬೆಲೆ ಇಲ್ವಾ ನಮ್ಮಲ್ಲೇ ಕುದಿ ನೋಡ ನೋಡ್ತೀಯಾ? ಅಂಡರ್ ಪಾಸಲ್ಲಿ ಹೋಗ್ಲಾ? ಅವ್ರ ವೈಯಕ್ತಿಕ ಜೀವನ, ನಾವು ಹೋಗಲ್ಲ. ನಿನಗೆ ಬೇಕಾದ್ರೆ ಹೇಳು, ಚಿಕ್ಕಪೇಟೆಯಲ್ಲಿ 80 ರೂಪಾಯಿ ನೈಟಿಗೆ ಕೊಡಿಸ್ಬಿಟ್ಟು ನಮ್ಮನ್ನಕ್ಕೆ 15 ರೂಪಾಯಿ ಬಳೆ ಕೊಡಿಸ್ಬಿಟ್ಟು ಎಸ್ಕೋ ತೀಸ್ಕೋ 800 ಅಂದ್ಬಿಟ್ಟು ಅಕ್ಕ ಅಂಡರ್ ಪಾಸಲ್ಲಿ ನೀನು ನಿಲ್ಲಿಸ್ಬಿಡ್ಬೇಕಾರೆ ನಕ್ಕನ್ ಲೆಕ್ಕಾಚಾರ ಮಾಡ್ತೀನಿ. ಯಾರ ಮೋಸ ಮಾಡ್ತಾರೆ ಲೇ ಕರ್ಕೊಂಬರಲೇ ಸಡೆ ಕುದಿ. ನಿಯತ್ತಾಗಿ ದುಡಿಯೋರ್ನ ತಗೊಂಬಂದ್ಬಿಟ್ಟು ನಮ್ಮನ್ನ ಆಟ್ಯೋ ಮುಂದೆ ನಿಲ್ಸೋದ. ನಿಮ್ಮ ಅಪ್ಪನ ಕರೆಕ್ಟಾಗಿ ಹುಟ್ಟಿದ್ರೆ ಇದೇ ಮೆಜೆಸ್ಟಿಕ್ಕು. ನಮ್ಮನ್ನು ಎಲ್ಲಿ ಬರ್ಬೇಕೆಲ್ಲ ಬರ್ತೀನಿ ನಾನು. ಲೇ ಸಡೆ ಕುದಿ ಎಲ್ಲ ಬರ್ಬೇಕಲ್ಲ ಬರ್ತೀನಿ. ಅವನ ಅಮ್ಮನ್ನ ಯಾಕೆ ಎಲ್ಲ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟಾಪು, ಪ್ರೈವೇಟ್ ಬಸ್ಗಳು ನಿಲ್ದಾಣ ಎಲ್ಲೆಲ್ಲಿದೆ, ಸಿಲ್ಕ್ ಬೋರ್ಡು, ಮಡಿವಾಳ, KR-ಪುರಂ, ನಮ್ಮನ್ನು ಎಲ್ಲಗಣ ಹೋಗಲೇ ಸಡೆ ಕುದಿ ಬರ್ತೀನಿ. ಯಾವ ಆಟೋ ಡ್ರೈವರ್ ಅನ್ಯಾಯ ಮಾಡ್ತಾನೆ ಅವನಿಗೆ ಅವನ ಅಮ್ಮನ್ನಕ್ಕೆ ಶಿಕ್ಷೆ ಕೊಡ್ಸೋ. ನಿಮ್ಮ ಅಪ್ಪನ ಬಿಟ್ಟಿರಲೈ ನೀನು ತೋಲ್ತಪ್ಪ ಮಾರವನ್ನೇ ನಾನು ಬರ್ತೀನಿ 3 ಗಂಟೆಗೆ ಲೈವು. ನಮ್ಮ ನೀನು ಬರಬೇಕು 3 ಗಂಟೆಗೆ ಲೈವ್ ಇಲ್ಲಿಗೆ. ನಮ್ಮನ್ನು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಯಾವುದೋ ಅಲ್ಲಿ ನೀನು 100 ಕೋಟಿಗಿದೆಯಾ? ನಮ್ಮ 100 ಕೋಟಿ 100 ಶರ್ಟಿಗೆ ಸಮಾನ. ನಮ್ಮ ಆಟೋ ಡ್ರೈವರ್ಗಳಿದಾರಲ್ಲ, ನಮ್ಮ ಆಟೋ ಡ್ರೈವರ್ಗಳು 100 ಶರ್ಟ್. ನೀನು ಇಲ್ಲಿ ಅವ್ರು ಮಾತಾಡ್ತಾರೆ ನೋಡು. ಕರೆಸ್ತಾದೀವಿ ಇಲ್ಲಿಗೆ ಮಾತಾಡೋಣ. ಹೇಳಪ್ಪ ಜಗದೀಶ್ ಸಾಹೇಬ್ರೆ, ಏನು ಆಟೋ ಅವ್ರಿಗೆ ಹಿಂಗೆ ಮಾಡಿದಿರಲ್ಲ ಒಳ್ಳೇದಾ ಇದು? ಏನೋ ಕಷ್ಟ ಡ್ಯೂಟಿ ಮಾಡ್ಕೊಂಡು ಏನೋ ಕಷ್ಟ ಬೀಳ್ದಿ ದುಡ್ಕೊಂಡು ಹೋಗ್ತಾ ಇದೀವಿ. ಹಿಂಗ್ ಮಾಡಿದ್ರೆ ಚಿಕ್ಕಮಂಚೂರ್ಗೆಲ್ಲ ನೀವು ಒಳ್ಳೆ ದೇವರು ಒಳ್ಳೇದಿರ್ತಾರ ನಮಗೆ. मैं क्या बोलता हूँ इसकी माँ का चोदो जान अल्लाह का लौड़ा करा सर का इसकी माँ का चोदो इससे मैं क्या बोलता हूँ ಅವ್ನ ಅಮ್ಮ ಅಂತಲ್ಲೋ ಲೈವ್ ಅಲ್ಲಿ ಇದೀನಿ. ಈಗ ನಾನು ಹೇಳ್ತೀನಿ ಕೇಳಿದ್ರು. ನನ್ನ ಅಕ್ಕ ನಿಯತ್ತಾಗಿ ದುಡಿ ಆಟೋ ಡ್ರೈವರ್ನ ಬಿಟ್ಬಿಟ್ಟು ನಮ್ಮನ್ನ ಸಡೆ ಕೂದಿಗಿಡ್ತಾರೆ ವ್ಯವಹಾರ ಮಾಡ್ತಾರೆ. ಅವ್ರು ಹಿಡ್ಕೋ. ನಮ್ಮ ಅಂತಲ್ಲೋ ನಿನಗೆ ತಾಕತ್ತಿದ್ರೆ ನೀನ್ ನಮ್ಮಲ್ಲೇ ಸಡೆ ಕೂದಿ ನಮ್ಮನ್ ತುಲ್ಲೋ ಬಾರೋ ನೈಟು. ನಮ್ಮನ್ ಮೆಜೆಸ್ಟಿಕ್ ಅಲ್ಲಿ 100 ರೂಪಾಯಿಗೆ 500 ಕೇಳ್ತಾರೆ. ಅವ್ರನ್ನ ಬಂದ್ ಸಿಗಾಕಿ ಯಾಕೆ ಅವ್ರನ್ನ ತಾಕತ್ತಿಲ್ವಾ? ಯಾಕೆ ಶ್ರೀರಾಮ್ಪುರದವ್ರು ಬಂದು ಇವ್ರ ಅಮ್ಮನಿಗೆ ಗುಲಾ ಬಿಡ್ತಾರ? ಅವ್ನ ಅಮ್ಮನ ಅವ್ನಿಗೆ ಏನ್ ಹೇಳ್ತಾ ಗುರು? ಇವನು ಪೀಚುತ್ ನನ್ನ ಮಗನ ಸಡೆ ಕೂದಿ ನನ್ನ ಮಗನ ಯಾವ ಗುರು? ಅಯ್ಯೋ ಏನ್ ಹೇಳ್ತಾರೆ ಏನ್ ಪ್ರಯೋಜನ ಇದೆ? ಅವ್ರಿಗೆ ಮನ್ಸಿನಲ್ಲಿ ಇರ್ಬೇಕು ಚಿಕ್ಕ ಮನುಷ್ಯರಿಗೆ ಯಾಕೆ ತೊಂದರೆ ಕೊಡ್ಬೇಕು ಏನೋ ಅವ್ರು ದುಡ್ಕೊಂಡು ಏನೋ. ಅವ್ನಿಗೆ ಏನ್ ಗೊತ್ತಾಗ್ರು? ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿ ಇರ್ಬೇಕು ಅವನು. ಈಗ ಅದಕ್ಕೆ ಗುರು, ನೀವೊಬ್ರು ನಿಷ್ಠಾವಂತ ಆಟೋ ಡ್ರೈವರ್ ಅಂತ ನಂಬ್ಕೊಂಡು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ. ಈ ಅಪ್ಪನ ಜಗದೀಶ್ ನಾ 3 ಗಂಟೆಗೆ ಇವಾಗ ಲೈವ್ ಕರೆದಿದ್ದೀನಿ ನಾನು. 3:30 ಗುರು. 3 ಗಂಟೆ 3:30 ನಾವು ಬರ್ತೀವಿ ಇಲ್ಲಿಗೆ. ಇಲ್ಲಿ ಯಾರು 100ಕ್ಕೆ 500 ಕೇಳ್ತಾರೆ, 1000 ಕೇಳ್ತಾರೆ, 2000 ಕೇಳ್ತಾರೆ. ಇವ್ರ ಅಪ್ಪನಿಗೆ ಹುಟ್ಟಿದ್ರ ಲಾಯರ್ ಜಗದೀಶ್. ಇವ್ರ ಅಪ್ಪನಿಗೆ ಹುಟ್ಟಿದ್ರೆ ಇವನು ಕಾನೂನು ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಇವನು ಹೋರಾಟ ಮಾಡ್ತಾನೆ ಅನ್ನೋದಾದ್ರೆ ಅವ್ನ ಅಮ್ಮನ ಆಕ್ಟಿವ್ ಅಧಿಕಾರಿ ಪ್ರದೀಪ್ ಸರ್ ಮುಟ್ಬಿಡಿ. ತಳಿ ಪ್ರದೀಪ್ ಸರ್ ಇಟ್ಕೊಳ್ಳಿ. ಈ ಲಾಯರ್ ಜಗದೀಶ್ ನಿಷ್ಠಾವಂತ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ಅನ್ನೋದಾದ್ರೆ ನಾನು ಅವನಿಗೆ ಒಂದು ಓಪನ್ ಚಾಲೆಂಜ್. ಆಟೋ ಡ್ರೈವರ್ಗಳ ವಿರುದ್ಧವಾಗಿ ಇಷ್ಟೆಲ್ಲ ತಿಗೆಲ್ಲ ಮಾತಾಡ್ತಾ ಇದೆಯಲ್ಲ, ನೀನು ನಿಮ್ಮ ಅಪ್ಪನ ಹುಟ್ಟಿದ್ದೆ ಕರೆಕ್ಟಾಗಿ. ನೀನು ಕೆಂಪೇಗೌಡ ವಂಶ ಅಂತ ಹೇಳ್ಕೊಂಡ್ ಬರ್ತಾ ಇದೆಯಲ್ಲ, ಇನ್ಶಾ ಲಜ್ಮಾನ್ क्या बोलतो और प्रॉब्लम है सर इमेज ಬೆಳಗಿನ ಜಾವ 100 ರೂಪಾಯಿಗೆ 1000 ಕೇಳ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡೋ ತಾಕತ್ ನಿನಗಿದ್ಯಾ? ಅರೆಸ್ಟ್ ಮಾಡಿಸೋ ತಾಕತ್ ನಿನಗಿದ್ಯಾ? ಈಗ ಆಸ್ತಿ ಹೋದವ್ರೆಲ್ಲ ಕರ್ಸ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಹೆಂಡತಿ ಮಕ್ಕಳ ಜೊತೆ ಮಲ್ಗರ ಕರ್ಕೊಂಬಂದ್ಬಿಟ್ಟು ಇವನ ಅಮ್ಮನ ಇವನು ಹೆಂಡ್ತಿನ ಯಾಕೆ ಅವನು ತಾಯ್ತು ತಲವಾಗಲ್ಲ ಯಾಕೆ ಇವನು ಎಲ್ಲ ಆಟೋ ಡ್ರೈವರ್ಗಳನ್ನ ಆಟಿ ಹೋದಲ್ಲಿ ಎಫ್ಸಿ ಅದು ಇದು ಅಂತೆಲ್ಲ ಹೇಳ್ಕೊಬೇಕಲ್ಲ. ಇವನಿಗೆ ತಾಕತ್ತಿದ್ರೆ ಇವನು ಇರಪ್ಪ ಆಯ್ತು ಬಿಡಿ ಯಜಮಾನ್. ಏನ್ ಪ್ರಾಬ್ಲಮ್ ಹೇಳಿ ಯಜಮಾನ್? ಏನೋ ಹೊಟ್ಟೆ ಪಾಳಿಗೆ ದುಡ್ಕೊಂಡು ಏನೋ ತಿನ್ಕೊಂಡು ಹೋಗ್ತಾ ಇದೀವಿ ಸರ್. ಹೌದು. ಯಾರು ಹೌದು ಚೆನ್ನಾಗಿ ಮೀಟರ್ ಹಾಕೊಂಡು
ಮಾಡ್ಕೊಳ್ಳೋ ಅವ್ರಿಗೆ ಎಲ್ಲ ತೊಂದರೆ ಕೊಟ್ಟರೆ ಏನು ಪ್ರಯೋಜನ ಸರ್? ಏನೂ ಬರಲ್ಲ ಸರ್. ಏನಾದರೂ ನೋಡಿ ಬರೀ ಏನು ಬಟ್ಟೆದು ಮನಸ್ಸು ನನಗೆ ಅಂತ ಬರುತ್ತೆ. ಈ 3:30 ಗ್ಯಾಂಡೋನ್ ಇವಾಗ ಬರ್ತಾನೆ ಅಂತ 3:30 ಲೈವ್ ಮಾಡ್ತೀವಿ. ಅವನು ಬಂದ್ ಕಿತ್ಕೊಳ್ಳಿ ಆಟೋ ಡ್ರೈವರ್ ಹೇಳಿದ್ರ ಅವನೇನು ದೇವರು ಆಯ್ತಾ ಏನು ಆಗಲ್ಲ. ಕೊಡೋನು ದೇವರು, ದುಡಿಯೋನು ಅವನು. ಬರೇ ನಾವು ಬಂದಿದ್ದೀವಿ. ಸ್ನೇಹಿತರೆ ನಮಸ್ತೆ. ಈ ಸ್ನೇಹಿತರೆ ನೋಡೋದಲ್ಲ, ಇನ್ನೂ ಅನೇಕ ವಿಡಿಯೋಗಳು ಬರುತ್ತೆ. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಕಳ್ಕೊಬಿಟ್ವಿ. ನ್ಯಾಯಬದ್ಧವಾಗಿ ಹೋರಾಟ ಮಾಡೋದಕ್ಕೋಸ್ಕರ ಎಲ್ಲೆಲ್ಲೋ ಏನೇನೋ ಕಳ್ಕೊಬಿಟ್ವಿ. ಆದರೆ ಇತಿಹಾಸದಲ್ಲಿ ಲೆಕ್ಕಾಚಾರ ಬೇರೆ ಇದೆ. ಯಾವುದೋ 3rd ಕ್ಲಾಸ್ ನನ್ನ ಮಕ್ಕಳಿಗೋಸ್ಕರ ನಾವು ನಮ್ಮ ಜೀವನನ ಕಳ್ಕೊಳಕ್ಕೆ ರೆಡಿ ಇಲ್ಲ. ಇಂಥ 3rd ಕ್ಲಾಸ್ ಲಾಯರ್ಗಳು ಎಷ್ಟು ಜನ ಬಂದ್ರು ನಾನು ಅಕ್ಕನ ಫೈಟ್ ಮಾಡೇ ಮಾಡ್ತೀನಿ, ಆಯಿತಾ? ಇವತ್ತು ನೋಡಿ, ನೀವು ನೋಡಿರ್ಬೋದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಮುಂದೆ ಅಕ್ಕನ ಬೆಳಗ್ಗೆ 3 ಗಂಟೆಗೆ ಬರ್ತೀವಿ. ಅವನ ಅಮ್ಮನ ನನ್ನ ಅಪ್ಪನಿಗೆ ಹುಟ್ಟಿದ್ರೆ ಬರಲಿ ಇಲ್ಲಿಗೆ ಬಂದು ಅವನ ಅಮ್ಮನ ತೋರಿಸ್ಲಿ ಅವನ ಪೌರುಷನ ನಾವು ನೋಡ್ತೀವಿ. ನಿಮ್ಮ ಆಯ್ತಾ? ಒಡೆಯ ಮಾರೋ ಸಡೆ ನನ್ನ ಮಕ್ಕಳಿಗೆಲ್ಲ ಟೆನ್ಷನ್ ತಗೊಳ್ಳೋ ನನ್ನ ಮಕ್ಕಳು ನಾವಲ್ಲ. ನಮ್ಮನ್ನು ವಾಡದೆ ಹೊಡಿತೀವಿ ಕಣ ನೀನಲ್ಲಿ. ಲೇ ಕೆಪ್ಪರ್ತುಲ್ಲೆ, ಲೇ ಬೇಕುತ್ತುಲ್ಲೆ, ಹೊಡಿಬೇಕಂತ ಡಿಸೈಡ್ ಮಾಡಿದ್ಮೇಲೆ ಹೊಡೆದೇ ಹೊಡಿತೀವಿ ನಾವು, ಆಯ್ತಾ? ಬರೋ ನಾಕನ್ ಬಂದಿದ್ದೀವಿ, ಬರೋ ಮೆಜೆಸ್ಟಿಕ್. ಆಲ್ರೆಡಿ ಎಷ್ಟು ಗಂಟೆನೀಗ? ಟೈಮ್ ಎಷ್ಟೋ ಈಗ ನೋಡ್ಕೊಳ್ಳಲಿ. ಚಪ್ಪರ್ ಕೂದಿ 9:15 ಬಂದಿದ್ದು, 3 ಗಂಟೆಗೆ ಎದ್ದು ಬರ್ತೀವಿ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ರೆ RTO ಅಧಿಕಾರಿಗಳನ್ನ ಮತ್ತು ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರ್ಕೊಂಬಂದು ನಮ್ಮ 100-500 ಕೇಳಿದವ್ರನ್ನ ಅರೆಸ್ಟ್ ಮಾಡಿಸೋ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ರೆ ಅರೆಸ್ಟ್ ಮಾಡಿಸಲಿ, ಲಾಯರ್ ಜಗದೀಶು ಮಾಡಿಸೋ. ಯಾಕೆ ಅಮ್ಮನ ಏನೋ ಮಾತಾಡ್ತಾನೆ, ಏನೋ ಮೆಂಟ್ಲು ನನ್ನ ಮಗ, ತಿಕ್ಕಲ್ ನನ್ನ ಮಗ ಅಂತ ಅನ್ಕೊಂಡ್ರೆ ಅವನ ಅಮ್ಮ ನೀನು ನಮ್ಮ ಬುಡಕ್ಕೆ ಬತ್ತೀವ ಅಂದ್ರೆ ಅವನ ಅಮ್ಮನ ತುಲ್ ನಾವು ಬಿಡ್ತೀವ ನಿನ್ನ. ಏಯ್ ಸಡೆ ಖುದಿ, ನಿಮ್ಮ ಅಮ್ಮನ ಒಡೆ ಮಾರೋ ಸಡೆ ನನ್ನ ಮಗನೇ. ಕಾನ್ ಯಾವ್ದ ಕೆಂಪೇಗೌಡ್ರ ವಂಶ ಅಂತೀಯಲ್ಲ ನೋಡ, ನಾವು ಮೀಸೆ ಬಿಟ್ಟಿದ್ವಿ. ಕೆಂಪೇಗೌಡ್ರಿಗೆ ಒಂದು ಒಳ್ಳೆ ಬೆಲೆ ಕೊಡ್ತೀವಿ. ಆದರೆ ನಾವ್ಯಾರು ಗೊತ್ತಾ? ಪಂಚಮ ಸಾಲಿ ಲಿಂಗಾಯತರು ಕಣಲ್ಲಿ ಸಡೆ, ಪಂಚಮ ಸಾಲಿ ಲಿಂಗಾಯತರು ನಾವು. ಬಸವಣ್ಣನವರು ಪ್ರವಚನ ಹೆಂಗೆ ಕೊಟ್ಟವ್ರೆ ಅಂತ ನೋಡ್ಕೊಂಡಿದ್ಯಲ್ಲ, ಹಂಗೆ ನಮ್ಮದು, ಆಯ್ತಾ? ನಾಕನ್ಲೇ ಅಮ್ಮನ್ ಯಾವ್ದೋ ನಿಂದು ಕೆಂಪೇಗೌಡ್ರ ವಂಶ ಅಂತ ಹೇಳ್ಕೊಂಡು ನೀನು ಅಮ್ಮನ ಬರೀ ನಾಟಕ ಡ್ರಾಮಾ ಮಾಡ್ಕೊಂಡು ನೀನು ಅಮ್ಮನ ಬಿಗ್ ಬಾಸ್ಗೆ ಹೋಗೋವರೆಗೂ ಒಂಥರ, ಬಿಗ್ ಬಾಸಿಂದ ಆಚೆ ಬಂದ್ಮೇಲೆ ಒಂಥರ, ನೀನು ಅಮ್ಮನ ಬಿಗ್ ಬಾಸ್ ಹೋಗೋಕೆ ಮುಂಚೆ